ಬಸವನ ಬಾಗೇವಾಡಿ ತಾಲೂಕಿನ ಮನ್ನಗೋಳಿ ಗ್ರಾಮದವರಾಗಿದ್ದು ತಮ್ಮ ಸ್ವಂತ 1 ಹೆಕ್ಟೇರ್ ಜಮೀನಿನಲ್ಲಿ ಹನಿ ನೀರಾವರಿ ಮೂಲಕ ಹೆಚ್ಚು ರೇಷ್ಮೆ ಬೆಳೆದಿದ್ದಾರೆ. ಇವರ ತೋಟಕ್ಕೆ ಬಸವನ ಬಾಗೇವಾಡಿಯ ಶ್ರೀ ಎಸ್.ಐ. ಗೋಲ್ಗುಂಡ ರೇಷ್ಮೆ ಅಧಿಕಾರಿಗಳು ಭೇಟಿ ನೀಡಿ ಸಮೀಕ್ಷೆ ಮಾಡಿದರು. ಆದಿಲ್ ಶಹ ಮಕಾಣದಾರ್ ಗ್ರಾಮ ಮನಗೋಳಿ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರು. ಇವರು 3.5 ವರ್ಷ ಆಗಿತ್ತು ರೇಷ್ಮೆ ನಾಟಿ ಮಾಡಿ. ಮೊದಲು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೇಷ್ಮೆ ಮಾಡ್ತಿದ್ರು. ಅಂದ್ರೆ ಏನು 6-3 ಅಥವಾ 6-2 ಇತ್ತು ಅವ್ರ ಗಾರ್ಡನ್. ಒಳಗೆ ನಾವೇನು ಮಾಡಿದ್ದೇವೆ, ಹೊಸ ತಂತ್ರಜ್ಞಾನ ಉಪಯೋಗಿಸಿ ಅವ್ರನ್ನೆಲ್ಲ ಒಂದು ಪ್ರವಾಸದಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಯಾಕೆ ನೀವು ಟ್ರೀ ಮಲ್ಬರಿ ಡೆವಲಪ್ ಮಾಡಬಾರ್ದು ಅಂದ್ಕೊಂಡು ಅವ್ರಿಗೆ 10-5 ಹಚ್ಚಿದೆವು. ಸಾಲಿನ ಸಾಲಿಗೆ 10, ಐಗಿಂದ 5 ಹಚ್ಚಿದೆವು. ಈ ರೀತಿಯಿಂದ ಹಚ್ಚಿದ ನಾಟಿಗೆ ಇದಕ್ಕೆ ನಾವು ನಾಟಿ ಮಾಡೋಕ್ಕೆ ನಾವು ಅವಾಗ 45,000 ರೂಪಾಯಿ ನಾವು 1 ಎಕರೆಗೆ ನಾಟಿ ಕೊಟ್ಟಿದ್ದೆವು. ಆಮೇಲಿಂದ ಹನಿ ನೀರಾವರಿಗೆ ಅವರಿಗೆ ಸಹಾಯಧನಕ್ಕೆ ಕೊಟ್ಟಿದ್ದೆವು. 34,350 ರೂಪಾಯಿ ಹನಿ ನೀರಾವರಿಗೆ ಕೊಟ್ಟಿದ್ದೆವು. ಹಾಗೆ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋಕ್ಕೆ ಒಂದು ಮನೆ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ 3,37,500 ರೂಪಾಯಿ ಸಹಾಯಧನ ಅವ್ರು ನೀಡಿದ್ದೆವು. ಹಾಗೆ ಇವರಿಗೆ ಇವು ಸಲಕರಣೆಗಳು ಬರ್ತವೆ. ರೇಷ್ಮೆ ಹುಳು ಸಾಕಾಣಿಕೆ ಚಂದ್ರಿಕೆ ಇರಬಹುದು, ಪಂಪ್ ಇರ್ಬೋದು, ಮತ್ತು ಬ್ರಷ್ ಕಟ್ಟರ್ ಇರ್ಬೋದು, ಮತ್ತು ಸೋಲಾರ್ ಇರ್ಬೋದು. ಅವನು 70% ಸಹಾಯಧನದಲ್ಲಿ ಅವರಿಗೆ ನೀಡಿದೆವು. ಜೊತೆಗೆ ಇವರು ಬೆಳೆದಂಥ ಗೂಡಿಗೆ ಪ್ರತಿ kg ಗೂಡಿಗೆ 100 ಮೊಟ್ಟೆ ಚಾಕಿಗೆ 1,000 ರೂಪಾಯಿ ಅಂತ ಕೊಟ್ಟಿದ್ದೆವು. ಹಾಗೆ ಆ ಗೂಡನ್ನು ಮಾರಾಕ ಬರುವಂಥ ಸಾಗಾಣಿಕೆ ವೆಚ್ಚ ಅಂತ ಪ್ರತಿ kgಗೆ 10 ರೂಪಾಯಿ ಕೊಟ್ಟಿದ್ದೆವು. ಹಾಗೂ ಅದೇ ಗೂಡಿಗೆ ಪ್ರೋತ್ಸಾಹಧನ ಅಂತ ಸರ್ಕಾರ 30 ರೂಪಾಯಿ ನಾವು ಸಹಾಯಧನ ಇದ್ದೆವು. ಈ ಸಹಾಯಧನ ನಿರಂತರ ಪ್ರತಿ ಬೆಳೆಗೂ ಕೊಡ್ತಾ ಇದ್ದೆವು. ಒಂದು ಸರಿ ಬಿಟ್ಟು ಹೋಗೋದಲ್ಲ. ಇವೇನೋ ನಾಟಿ ಮಾಡಿದ್ದಾಗಲಿ ಬಿಲ್ಡಿಂಗ್ದಾಗಲಿ ಒಂದು ಸಾರಿ ಕೊಡ್ತೇವೆ. ಆದರೆ ನಿರಂತರ ನಾವು ಕೊಡ್ತಾ ಇರೋದು ಸಹಾಯಧನ, ಚಾಕಿ ಸಹಾಯಧನ, ಗೂಡಿನ ಪ್ರೋತ್ಸಾಹಧನ ಹಾಗೂ ಸಾಗಾಣಿಕೆ ವೆಚ್ಚ ನಿತ್ಯ ನಿರಂತರವಾಗಿ ನಾವು ಬಾಯ್ಲ್ಟಿನ್ ರೇಷ್ಮೆಗೆ ಕೊಡ್ತಾ ಇದ್ದೇವೆ ಸರ್. ಮೂರುನೂರ 50 ಮೊಟ್ಟೆ ಅಂದರೆ 350 ಲಿಂಕ್ಸ್ ತಂದಿದ್ರಿ. ಅದ್ರಾಗ ಏನೈತಿ, ನಾವು ಬೆಳೆದಿದ್ದು 392 kg ನಿಕ್ಕಾ ಮಾಲ್, ಏಕ್ದಮ್ 1 ನಂಬರ್ ಮಾಲ್ ರೀ, 1 ಕ್ವಾಲಿಟಿ ನಂಬರ್ ಮಾಲ್. ಉಳ್ಕಿದ್ದು ಏನೈತಿ ಉಚ್ಚಿಗೂಡ ಪ್ಲಸ್ ಡಬಲ್ ಗೂಡ, ಅದು ಬೇರೆ ಆಗೈತ್ರಿ. ಅದು 4 ಕ್ವಿಂಟಲ್ ಮ್ಯಾಗ ಹೋಗೈತ್ರಿ ಎಲ್ಲ ಕೂಡಿ. ಓಕೆ, ಇದನ್ನ ಎಲ್ಲಿ ಸಾಗಿಸ್ತೀವಿ, ಎಲ್ಲಿ ಕೊಡ್ತೀರಿ? ನಾವು ಇಲ್ಲಿಂದ ಏನೈತಿ ರಾಮನಗರ ಹೋಗ್ತೀವಿ ರೀ. ರಾಮನಗರದಾಗ ನಮಗೆ ರೇಟ್ನು ಚಲೋ ಬರ್ತೈತ್ರಿ. ಮತ್ತು ಅಲ್ಲಿ ಏನೈತಿ ನಮ್ಮ ಉಚ್ಚಿಗೂಡ ಡಬಲ್ ಗೂಡ್ನು ಹೆಚ್ಚಿಗೆ ರೇಟ್ ಮಾಡ್ತೈತ್ರಿ. ಉಳ್ಕಿದೆಲ್ಲ ಮಾಡ್ಯಂಗಿಲ್ಲ ರೀ. ಇದು ಅಲ್ಲೇ ಭಾಳ ಚಲೋ ಮಾಡ್ತೈತಿ. ನಮ್ಮ ಎಲ್ಲ ಖರ್ಚು ಅಲ್ಲೇ ಇದ್ರಾಗೆ ಹೋಗ್ತೈತ್ರಿ. ನಿಕ್ಕಾ ನಾವು ಇದೇನೈತಿ ರೊಕ್ಕ ತರ್ತೀವಿ. ಎಷ್ಟು ಬರ್ತದೆ ಆದಾಯ? ಇವು ಆದಾಯ ಏನೈತಿ 2,94,000 ರೂಪಾಯಿ ಒಂದು ಪೀಕಿಗೆ. 392 kg ಉಚ್ಚಿಗೂಡ ಎಲ್ಲ ಕೂಡಿ ಡಬಲ್ ಕೂಡಿ ಎಲ್ಲ ಕೂಡಿ ಮನೆಗಳು ಇರಲಿಲ್ಲ. ಈಗ ಹೊಸ ತಂತ್ರಜ್ಞಾನ. ಅವಾಗ ಏನು ಮಾಡ್ತಾ ಇದ್ರಂದ್ರೆ ಒಂದೇನೋ ಗುಡಿಸಲುಗಳು ಹಾಕ್ತಿದ್ರು, ಅಥವಾ ಇರೋ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹಾಕ್ತಿದ್ರು. ಇಂಥ ಒಂದು ಸ್ಕೆಚ್ ಇರಲಿಲ್ಲ. ಈಗ ನಮ್ಮ ಇದು ಸಂಶೋಧನಾ ಸಂಸ್ಥೆಯವರಿಂದ ಹಿಂಗ ಒಂದು ಮನೆ ನೋಡಿ, ಎಷ್ಟೊಂದು ಇದು ಅಗಲ 20 ಇದೆ. ಅಂದ್ರೆ ಆ ಕಡೆ ಗಾಳಿ ಈ ಕಡೆ ಪಾಸ್ ಆಗುತ್ತೆ. ಆಮೇಲಿಂದ ಹೈಟ್ ನೋಡಿ 14 ಫೀಟ್ ಇದೆ. ಅಂತ ಬೇಸಿಗೆ ಒಳಗೂ ಸಹಜವಾಗಿ ಹೋಗ್ಬೇಕಂತ ಗಾಳಿ. ಆಮೇಲೆ ವೆಂಟಿಲೇಟರ್ಸ್ ಅದಾವ ಸರ್ ಇಲ್ಲ. ಆಮೇಲಿಂದ ವಿಶಾಲವಾದ ಗಾಳಿ ಬೆಳಕು ಬರ್ತೈತೆ. ಇದು ಟ್ರಯಲ್ ಬೇಸ್ ಮಾಡಿದ್ದು. ಅಂದ್ರೆ ಏನು, ಸಂಶೋಧನಾ ಸಂಸ್ಥೆಗಳು ಇದನ್ನೆಲ್ಲ ಪ್ರಾಯೋಗಿಕ ಮಾಡಿ ಒಂದು ನಮಗೆ ಒಂದು ವಿಜ್ಞಾನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಬೇರೆ ಆಳ ತಗೊಳ್ಳಂಗಿಲ್ಲ, ನಾವೇ ಮಾಡ್ತೀವಿ, ಎಲ್ಲ ನಮಗೆ ಉಳಿತಾವು. ಈಗ ಹಾಸಲ 2,94,000 ರೂಪಾಯಿ ತಂದಿದ್ದು. ಅದಕ್ಕಿಂತ ಹಿಂದ್ಮಳಿ 2,20,000 ರೂಪಾಯಿ ತಂದಿದ್ವಿ. ಅದು 280 ಹುಳ ಐತ್ರಿ. 314 kg ನಿಕ್ಕಾ ಮಾಲ್ ಆಗೈತ್ರಿ. ಏನೈತಿ ಡಬಲ್ ಗೂಡ್ ಹಾಕಾವ, ಅದ್ರಾಗ ಉಚ್ಚಿ ಗೂಡ್ ಹಾಕಾವು. ಅದು ತಗದ್ರಿ ಖರ್ಚು ಏಟ್ ಬರ್ತದಕ್ಕೆ. ಅದು ಒಂದು ಬೆಳೆ ಬೆಳಿಬೇಕ್ರಿ ಖರ್ಚು. ನಮ್ದು ಏನೈತಿ ಖರ್ಚು ಭಾಳ ಇದೆ ಸರ್. ಯಾಕಂದ್ರೆ ನಾವು ಹುಳ ತರೋದು ಖರ್ಚು. ತಟ್ಟೆಯಲ್ಲಿ ಸಾಕಾಣಿಕೆ ಮಾಡ್ತಿದ್ವಿ ಹುಳುಗಳು. ಅದ್ರ ರೈತರಿಗೆ ಬಹಳ ಕ್ಲಿಷ್ಟ ಇತ್ತದ. ಅದನ್ನೆಲ್ಲ ಪ್ರತಿದಿನ ಕಸ ತೆಗೆದು ಹಾಕೋದು ಇವೆಲ್ಲ ಇದ್ದು. ಈಗ ಏನ್ ಮಾಡಿದವ್ರು, ಬಂದ ಹುಳ ಲಾಸ್ಟ್ ಗೂಡು ಮಾಡಿಂದನೇ ಕಸ ತೆಗಿತೀವಿ ನಾವು. ನೋಡಿ ಎಷ್ಟು ಪ್ರಮುಖವಾಗಿದೆ, ಎಷ್ಟು ವಿಜ್ಞಾನ ಹೆಚ್ಚಾಗಿದೆ ಅಂತ. ಪ್ರತಿದಿನ ಬೆಡ್ ಕ್ಲೀನಿಂಗ್ ಮಾಡ್ತಿದ್ದೆ ಮೊದಲು.
ಈಗ ಏನಾಗಿದೆ, ನಾವು ಹುಳ ತಂದೇವ ಹಂಗೆ ಎಕ್ಸ್ಪೆಂಡ್ ಮಾಡ್ಕೋತ ವಿಸ್ತರಣೆ ಮಾಡ್ಕೋತ ಹೋಗ್ತೀವಿ. ಅವಕ್ಕೆಲ್ಲ ಡಸ್ಟಿಂಗ್ ಇರುತ್ತೆ. ಇವೆಲ್ಲ ಮಾಡೋದ್ರಿಂದ ಏನಾಗ್ತವೆ, ರೋಗಾಣುಗಳು ಬರಕ್ಕೆ ಆಸ್ಪದ ಇರೋಂಗಿಲ್ಲ. ಈ ದೆಸೆಯಲ್ಲಿ ಒಂದು ವಿಜ್ಞಾನ. ಆಮೇಲೆ ಈ 1,000 ಸ್ಕ್ವೇರ್ ಫೀಟ್ ಮನೆಯಲ್ಲಿ ನಾವು ಕಾಮನ್ ಅದ್ರಾಗ ಹೇಳಿದ್ದಲ್ಲ 3,37,500 ಕೊಡ್ತೀವಿ ಅಂತಿಲ್ಲ. ಆ ಮನೆಯಲ್ಲಿ ಕನಿಷ್ಠ ಒಂದು 3 ಕ್ವಿಂಟಲ್ ಗೂಡು ಬಿಡಿಬೇಕಂತ ಆ ಒಂದು ಪದ್ಧತಿ. ಇವರು ನಾವು ಅಳತೆಗಿಂತ ಹೆಚ್ಚಿಗೆ ಹೆಚ್ಚಾರ ಅಂದ್ರೆ ಅವರು ಇನ್ನೂ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಬೇಕಂತ. ಆಗಲೇ ಹೇಳಿದ್ದಲ್ಲ, ಪ್ರತಿ ಬೆಳೆನೂ 3 ಲಕ್ಷ ಆಗತ್ತೆ.